ನಾನೀಗಿರೋದು ತಾನ್ಕೆಯ ಸೆಂಟ್ ಮೆರೇಸ್ ಫೋರೆನ್ ಚರ್ಚ್ ಅಲ್ಲಿ. ಜೀಸಸ್ ತಲೆ ಕೂದಲು ದಿನದಿಂದ ದಿನ ಬೆಳೀತಿರೋದು ಈ ಚರ್ಚ್ ಅಲ್ಲಿ. ಸಾವಿರದ 1936ರಲ್ಲಿ ಸೇಂಟ್ ಮೇರಿ ಫೋರೆನ್ಸ್ ಚರ್ಚ್ ಅನ್ನ ಕಟ್ಟಲಾಯಿತು. ಕೇರಳದಲ್ಲಿರೋ ಅನೇಕ ಚರ್ಚ್ಗಳಲ್ಲಿ ಈ ಚರ್ಚ್ ಫೇಮಸ್. ಈ ಚರ್ಚ್ನ ಕಟ್ಟಡ ನೋಡೋದೇ ಒಂದು ಖುಷಿ. ಅಷ್ಟು ಸುಂದರವಾದ ವಾಸ್ತುಶಿಲ್ಪ ಇದರದ್ದು. ಸೇಂಟ್ ಮೇರಿ ಚರ್ಚ್ ಅನೇಕ ಧಾರ್ಮಿಕರನ್ನ ಕುತೂಹಲಿಗಳನ್ನ ಆಕರ್ಷಿಸುತ್ತೆ. ಅದಕ್ಕೆ ಕಾರಣ ಇಲ್ಲಿರುವ ಜೀಸಸ್ನ ಒಂದು ವಿಶೇಷ ಮೂರ್ತಿ. ಸೇಂಟ್ ಮೇರಿ ಫೋರೆನ್ಸ್ ಚರ್ಚ್ ಉಳಿದೆಲ್ಲ ಚರ್ಚ್ಗಳಿಗಿಂತ ಭಿನ್ನವಾಗಿ ನಿಲ್ಲೋದು ಕೂದಲು ಬೆಳೆಯೋ ನಿಗೂಢ ಜೀಸಸ್ನಿಂದ. ಈ ಜೀಸಸ್ನ ಕೂದಲು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ನಾನು ಈ ಚರ್ಚ್ಗೆ ಸುಮಾರು ವರ್ಷದಿಂದ ಬರ್ತಿದ್ದೀನಿ. ನನಗೆ ತುಂಬಾ ಒಳ್ಳೇದಾಗಿದೆ. ನಾನು ನೋಡಿದಾಗೆ ಮೊದಲು ಜೀಸಸ್ ಕೂದಲು ಕುತ್ತಿಗೆ ತನಕ ಇತ್ತು, ಈಗ ಬೆನ್ ತನಕ ಬೆಳೆದಿದೆ. ಹಾಗಿದ್ರೆ ಇದು ನಿಜಾನಾ? ಜೀಸಸ್ ಮೂರ್ತಿಯ ತಲೆಗೂದಲು ನಿಜವಾಗಿಯೂ ಬೆಳೀತಾ ಇದೆಯಾ? ಇಂತಹ ಸಂಗತಿ ಬೇರೆ ಚರ್ಚ್ನಲ್ಲೂ ಆಗಿದೆಯಾ? ಹಾಗಿದ್ರೆ ಈ ಮೂರ್ತಿಯ ವಿಶೇಷತೆ ಆದ್ರೂ ಏನು? ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಈ മൂർത്തിയ ಹಿಂದಿರೋ കഥയನ್ನ ಮೊದಲು ತಿಳ್ಕೊಳ್ಬೇಕು. അന്ന് ഇവിടുത്തെ സാഹചര്യം ദാരിദ്ര്യ കാലഘട്ടവും ഇവിടെ ജീവിക്കുന്ന ഒരു പാവപ്പെട്ടവന് ഒരു ദിവസം ಒಂದು ಕಾಲದಲ್ಲಿ ಇಲ್ಲಿಯ ಜನ ತುಂಬಾ ಬಡವರಾಗಿದ್ರು. ಎಷ್ಟು ಕಷ್ಟ ಇತ್ತು ಅಂದ್ರೆ ಅವ್ರ ಹತ್ರ ಒಂದು ಬೆಂಕಿ ಪಟ್ಟಣದಲ್ಲಿ ತುಂಬುವಷ್ಟು ಮಾತ್ರ ದಿನಸಿ ಇತ್ತು. ಆಗ ಇಲ್ಲಿನ ಚರ್ಚ್ ಜನರಿನ ಹಸುವನ್ನು ದೂರಗೊಳಿಸಕ್ಕೆ ಚರ್ಚ್ನ ಒಂದು ಬಹುಮುಖ್ಯವಾದ ಜೀಸಸ್ ಶಿಲೆಯನ್ನ ಮಾರಕ್ ಮುಂದಾಯಿತು. ಆಗ ಇಲ್ಲಿನ ಯಾರೊಬ್ಬ ಧನಿಕನು ಆ ಶಿಲೆಯನ್ನ ಕೊಂಡ್ಕೊಳ್ಳೋಕ್ ಮುಂದೆ ಬರಲಿಲ್ಲ. ಆಗ ಒಬ್ಬ ಬಡ ಜೀಸಸ್ ಭಕ್ತ ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ಮಾಡಿ ಹಣ ಸೇರಿಸಿ ಆ ಜೀಸಸ್ ಶಿಲೆಯನ್ನ ಕೊಂಡ್ಕೊಳ್ತಾನೆ. സംഭരിച്ചിട്ട് അതിൽ നിന്ന് കുറച്ച് മാറ്റിവെച്ചു, ബാക്കി വിറ്റ് അതിന്റെ പൈസയ്ക്കാണ് ഈ രൂപം വാങ്ങിയത്. ಕೆಲವೇ ದಿನಗಳಲ್ಲಿ ಯೇಸುವಿನ ಮೂರ್ತಿ ತನ್ನ ಪವಾಡ ತೋರಿಸತೊಡಗಿತ್ತು. ಆ ಮೂರ್ತಿಯ ಕೂದಲು ದಿನದಿಂದ ದಿನ ಬೆಳೆಯುತ್ತಿರೋದು ಭಕ್ತನ ಗಮನಕ್ಕೆ ಬಂತು. ಇದರಿಂದ ಆಶ್ಚರ್ಯಗೊಂಡ ಆತ ಮೂರ್ತಿಯನ್ನ ತೆಗೆದುಕೊಂಡು ತ್ರಿವಾಂಕೂರಿನ ರಾಜನ ಬಳಿ ಹೋದ ಮತ್ತು ಅದರ ಪವಾಡವನ್ನ ಹೇಳಿದ. ಆದರೆ ತ್ರಿವಾಂಕೂರಿನ ರಾಜ ಮತ್ತು ಆಸ್ಥಾನಿಕರು ಆ ಬಡ ಭಕ್ತನ ಮಾತನ್ನ ನಂಬಲೇ ಇಲ್ಲ. ಬದಲಾಗಿ ಆತನಿಗೆ ಅವಮಾನ ಮಾಡಿ ಕಳಿಸಿಬಿಟ್ರು. ತಕ್ಷಣ ಅಸಾಮಾನ್ಯ ಮಳೆಯಾಗಿ ಪ್ರವಾಹವೇ ಬಂತು. ಆ ಪ್ರವಾಹದಲ್ಲಿ ಜನರ ಜೊತೆ ಆ ಮೂರ್ತಿ ಕೂಡ ತೇಲಿ ಹೋಯಿತು. ಏನಾಶ್ಚರ್ಯ! ಇದ್ದಕ್ಕಿದ್ದಂತೆ ಆ ಏಸು ಮೂರ್ತಿ ಪ್ರವಾಹದ ನಡುವಿನಿಂದ ಎದ್ದು ಬಂದು ಕೈಗಳೆರಡನ್ನೂ ಮೇಲೆ ಚಾಚಿ ನಿಂತುಕೊಳ್ತು. ಈ ಘಟನೆಯ ನಂತರ 1936ರಲ್ಲಿ ಇಲ್ಲೊಂದು ಚರ್ಚ್ ಅನ್ನ ನಿರ್ಮಿಸಿ ಪವಾಡ ಏಸುವನ್ನ ಆರಾಧಿಸೋಕೆ ಸ್ಟಾರ್ಟ್ ಮಾಡಿದ್ರು. ಈ ಜೀಸಸ್ ಶಿಲೆನ ಈ ಚರ್ಚ್ಗೆ ತಗೊಂಡ್ಬರ್ಬೇಕಾದ್ರೆ ತಿರುವಿದಾಂಗೂರ್ ಅನ್ನೋ ಚೆಕ್ ಪೋಸ್ಟ್ ಅಲ್ಲಿ ಸ್ಟಾಪ್ ಮಾಡಿದ್ರಂತೆ. ಆಗ ಅಲ್ಲಿದ್ದಂತ ಆಫೀಸರ್ ಈ ಬಾಕ್ಸ್ ಅಲ್ಲಿ ಏನಿದೆ ತೆಗ್ ತೋರಿಸಿ ಅಂದಾಗ ಈ ಬಾಕ್ಸ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಶಿಲೆ ಇದೆ, ಬೇರೆ ಏನೂ ಇಲ್ಲ ಅಂದ್ರಂತೆ. ಇಲ್ಲ, ನಾನು ನೋಡ್ಲೇಬೇಕು ಅಂತ ಬಲವಂತ ಮಾಡಿ ಆ ಬಾಕ್ಸ್ ನ ತೆಗೆದು ನೋಡಿದಾಗ ಜೀಸಸ್ ಕ್ರೈಸ್ಟ್ ಕಣ್ಣು ಓಪನ್ ಆಗಿತ್ತಂತೆ. ಆ ತೆರೆದಂತ ಕಣ್ಣು ನೋಡಿ ಭಯ ಬಿದ್ದು ಆ ಆಫೀಸರ್ ಊರ್ ಬಿಟ್ಟು ಓಡೋಗ್ಯಾರ. ಹೀಗೆ ಎಷ್ಟು ಅಚ್ಚರಿಗೊಳಿಸುವಂತ ಸಂಗತಿಗಳು ಈ ಶಿಲೆಯಿಂದ ಇದೆ. ಈ ಎಲ್ಲ ಪವಾಡಗಳು ಕೇರಳದಾದ್ಯಂತ ಭಕ್ತರನ್ನ ಸೆಳೆಯುತ್ತಿದೆ. ಅಲ್ಲದೆ ಅನೇಕ ಭಕ್ತರ ಸಮಸ್ಯೆ ಈ ಚರ್ಚ್ಗೆ ಭೇಟಿ ನೀಡಿದ ಮೇಲೆ ಬಗೆಹರಿದಿದೆ. എനിക്കൊരു മോളുണ്ട്. ആ മോളെ കെട്ടിച്ചു കഴിഞ്ഞ് എന്റെ ഭർത്താവ് ನನ್ನ ಮಗಳು ಮದ್ವೆ ಮುಂಚೆನೆ ನನ್ ಗಂಡ ತೀರ್ಕೊಂಡ್ರು. ಮದ್ವೆ ಮಾಡೋಕೆ ಸುಮಾರು 5 ಲಕ್ಷ ಸಾಲ ಮಾಡ್ದೆ. ಸಾಲ ತೀರ್ಸೋಕಾಗ್ದೆ ತುಂಬಾ ತೊಂದರೆ ಆಗಿ ಸತ್ತೋಗ್ಬಿಡೋಣ ಅಂತ ಅನ್ಕೊಂಡೆ. ಅವಾಗ ನಾನು ಈ ಚರ್ಚ್ಗೆ ಬಂದೆ. ಈ ಜೀಸಸ್ ಕೃಪೆಯಿಂದ ನನ್ನ ಸಾಲನೂ ತೀರಿಸಿ ಇವತ್ತು ನೆಮ್ಮದಿಯಾಗಿದ್ದೀನಿ. എങ്ങനെ വീടിയെന്ന് എനിക്കറിയാൻ പാടില്ല. ഈ 5.5 ലക്ഷം രൂപ ഞാൻ കടം വീടി. ഇതെല്ലാം എന്റെ മരുമകനാണ് വീടി. അതെല്ലാം കർത്താവിന്റെ സഹായമാണ്. ವೀಕ್ಷಕರೇ, ಈ ಎಲ್ಲ ಪವಾಡಗಳ ಬಗ್ಗೆ ಕೇಳಿದ ಮೇಲೆ ನಿಮಗೂ ಕೂಡ ಈ ಜೀಸಸ್ ಮೂರ್ತಿ ಹೇಗಿದೆ, ಆ ಮೂರ್ತಿಯ ತಲೆಗೂದಲು ಬೆಳೆಯುತ್ತಾ ಇದೆಯಾ ಅನ್ನೋ ಕುತೂಹಲ ಮೂಡಿರಬಹುದು.
ಬನ್ನಿ ಚೆಕ್ ಮಾಡೋಣ. ಈ ಶಿಲೆ ಬಾಕ್ಸ್ ನ ಯಾವಾಗ್ಲೂ ಕ್ಲೋಸ್ ಮಾಡಿಟ್ಟಿರ್ತಾರೆ, ಯಾಕೆಂದ್ರೆ ಜನರು ಬಂದು ಕೂದಲು ಮುಟ್ಟಿ ಹಾಳು ಮಾಡ್ತಾರೆ ಅನ್ನೋದಕ್ಕೋಸ್ಕರ. ಆದ್ರೆ ಇವಾಗ ನಮಗೋಸ್ಕರ ಓಪನ್ ಮಾಡ್ತಿದ್ದಾರೆ. ಗಮನಿಸಿದ್ರೆ ಇದು ಒಂದು ಎಕ್ಸ್ಟರ್ನಲ್ ವಿಗ್ ಅನ್ನೋದು ಕಂಡು ಬರುತ್ತೆ. ಅದನ್ನ ಜೀಸಸ್ ಮೂರ್ತಿಯ ತಲೆಗೆ ಅಂಟಿಸಲಾಗಿದೆ. ಈ ನಿರ್ಜೀವ ವಿಗ್ ಜೀಸಸ್ನ ಸ್ಪರ್ಶಕ್ಕೆ ಬಂದೊಡನೆ ಬೆಳೆಯಲು ಶುರುವಾಯಿತು. ಸಾಮಾನ್ಯವಾಗಿ ಬೇರೆ ಚರ್ಚ್ಗಳಲ್ಲಿ ಶಿಲುಬೆಗೆ ಏರಿರುವ ಏಸುವಿನ ಮೂರ್ತಿಯನ್ನ ಗೋಡೆಗೆ ಸಿಲುಕಿಸಿರುವುದನ್ನ ನೋಡಿರುತ್ತೇವೆ. ಆದರೆ ಇಲ್ಲಿರುವ ಏಸುವಿನ ಮೂರ್ತಿ ಮಲಗಿರುವ ಸ್ಥಿತಿಯಲ್ಲಿದ್ದು ಗಾಜಿನ ಆವರಣದಲ್ಲಿ ಇಡಲಾಗಿದೆ. ನಂಬದ್ರೆ ನಂಬಿ, ಈಗ ಈ ಮೂರ್ತಿಯ ಕೂದಲು 15 ಇಂಚು ಉದ್ದ ಬೆಳೆದಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನಗಳಲ್ಲಿ ಏನೇನೋ ವಿಚಿತ್ರಗಳು ನಡೆಯುವುದನ್ನ ಕೇಳಿದ್ವಿ. ಆದರೆ ತೀರಾ ಇತ್ತೀಚೆಗಿನ ಚರ್ಚ್ಗಳಲ್ಲೂ ಪವಾಡ ನಡೆಯುತ್ತೆ ಅನ್ನೋದು ನಮಗೆ ಆಶ್ಚರ್ಯದ ವಿಷಯ ಆಗಿತ್ತು. ಈ ಸೆಂಟ್ ಮ್ಯಾರೀಸ್ ಫಾರೆನ್ ಚರ್ಚ್ 1936ರಲ್ಲಿ ನಿರ್ಮಾಣಗೊಳ್ತು. ಆಗ ಜೀಸಸ್ ಕ್ರೈಸ್ಟ್ ತಲೆ ಕೂದಲು ಇಷ್ಟುದ್ದ ಇತ್ತು. 1975 ಅಲ್ಲಿ ಮೆಷರ್ ಮಾಡಿದಾಗ ಈ ತೋಳಷ್ಟು ಉದ್ದ ಬಂದಿತ್ತು. 2010 ಅಲ್ಲಿ ಮೆಷರ್ ಮಾಡಿದಾಗ ಇಷ್ಟುದ್ದ. 2010 ಇಂದ 2015 ತನಕ, ಅಂದ್ರೆ ಇವತ್ತಿನ ತನಕ 4 ರಿಂದ 5 ಇಂಚು ಉದ್ದ ಬೆಳೆದಿದೆ. ಅಷ್ಟೇ ಅಲ್ಲ, ಇನ್ನು ಬೆಳಿತಾನೆ ಇದೆ. ಈ ಜೀಸಸ್ ಶಿಲೆ ಕೆಳಗಡೆ ಒಂದು ಬ್ಲಡ್ ಮಾರ್ಕ್ ಇದೆ. ಹೇಗ್ ಬಂತು ಗೊತ್ತಾ? ಒಂದ್ಸರಿ ಒಂದು ಕುಟುಂಬ ಬಂದು ತಮ್ಮ ಕಷ್ಟಗಳನ್ನ ಈ ಶಿಲೆ ಮುಂದೆ ತೋಡ್ಕೋಬೇಕಾದ್ರೆ ಆ ಕುಟುಂಬದ ಚಿಕ್ಕ ಮಗುಗೆ ಅಂಗೈಯಿಂದ ಮತ್ತು ಎದೆ ಭಾಗದಿಂದ ರಕ್ತ ಬಂತು. ಹೇಗೆ ಜೀಸಸ್ ಕ್ರೈಸ್ಟ್ ನ ಶಿಲ್ಬೆಗೇರಿಸಿದಾಗ ಅಂಗೈಯಿಂದ ಮತ್ತು ಹೃದಯ ಭಾಗದಿಂದ ರಕ್ತ ಬಂತೋ ಹಾಗೆ ಅದಕ್ಕೆ ಇದನ್ನ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಜೀಸಸ್ ತಲೆ ಕೂದಲು ಮಾತ್ರ ಅಲ್ಲ, ಅದರ ದೇಹ ಸಹ ಬೆಳೀತಿದೆ ಅನ್ನೋ ನಂಬಿಕೆ ಇದೆ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಗುಡ್ ಫ್ರೈಡೆ ದಿವಸ ಈ ಜೀಸಸ್ ಶಿಲೆನ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ವರ್ಷ ಕಳೆದಂತೆ ಆ ಪಲ್ಲಕ್ಕಿ ಸೈಜು ಚಿಕ್ಕದಾಯ್ತು, ಅಂದ್ರೆ ದೇಹ ದೊಡ್ಡದಾಯ್ತು ಅನ್ನೋ ನಂಬಿಕೆ. ಅದಕ್ಕೆ ಹಳೆ ಪಲ್ಲಕ್ಕಿನ ಚೇಂಜ್ ಮಾಡಿ ಈಗ ಹೊಸ ಪಲ್ಲಕ್ಕಿನ ಉಪಯೋಗಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ಜೀಸಸ್ ಬಾಕ್ಸ್ ಕೇವಲ ಒಂದು ಭಕ್ತರು ಆರಾಧಿಸೋ ಮೂರ್ತಿಯಲ್ಲ, ಅದೊಂದು ಕೊನೆಗೊಳ್ಳದ ನಿಗೂಢ ಹಾಗೂ ಎಂಡ್ಲೆಸ್ ಸಸ್ಪೆನ್ಸ್. ಭಾರತದಲ್ಲಿ ಎಷ್ಟೋ ಅದ್ಭುತಗಳು, ಆಶ್ಚರ್ಯಕರ ವಿಷಯಗಳು ನಡೆಯುತ್ತೆ. ಅಂಥದೇ ಒಂದು ಅದ್ಭುತ ಈ ಸೆಂಟ್ ಮ್ಯಾರೀಸ್ ಫಾರೆನ್ ಚರ್ಚ್ ಕೂಡ. ದೇಶ ವಿದೇಶಗಳಿಂದ ಭಕ್ತರು ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ತಮ್ಮ ಸಂಕಷ್ಟಗಳನ್ನ ಮುಂದೆ ಇಡ್ತಾರೆ. ಅದಕ್ಕೆ ಪರಿಹಾರ ಕೂಡ ಸಿಕ್ಕಿದೆ. ಇಂಥ ಜಾಗಕ್ಕೆ ಬಂದಿರೋದು ನನ್ನ ಪುಣ್ಯ ಅನ್ಕೊಂಡು ಸಂತೋಷದಿಂದ ಆಚೆ